ಹಲೋ ಮಕ್ಕಳೇ, ಸೊ 30+ ಈಸಿಯಾಗಿ ಸ್ಕೋರ್ ಮಾಡುವಂತಹ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವೆಶನ್ಸ್ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಅಥವಾ ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬಹುದು, ಅಥವಾ ನೀವು PW ಕನ್ನಡ ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಇದ್ರದ್ದು PDF ಆ್ಯಂಡ್ ನೋಟ್ಸ್ ಸಿಗುತ್ತೆ. ಸೊ ಒಂದೊಂದಾಗಿ ಚಾಪ್ಟರ್ ವೈಸ್ ನಾನು ನಿಮಗೆ ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು FA1ಗೆ ಅಷ್ಟೇ ಅಲ್ಲ, ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಸರಿ ರಿಪೀಟ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವೆಶನ್ಸ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಫಸ್ಟ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್, ನಾನು ಬಾಟ್ನಿದ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ಗೆ ಬಂದ್ರೆ ಬೈನೋಮಿಯಲ್ ನಾಮಿನಿಕ್ಲೇಚರ್ ಮತ್ತೆ ಅದರದ್ದು ಎಕ್ಸಾಂಪಲ್ ಆಗಿರ್ಬೋದು, ಹಾಗೆ ರೂಲ್ಸ್ ಆಗಿರ್ಬೋದು, ತುಂಬಾ ಸರಿ ಕೇಳಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಚಾಪ್ಟರ್ ಅಲ್ಲಿ ಬರುವಂತಹ ಲಾಸ್ಟ್ ಅಲ್ಲಿ ಇರುವಂತಹ ಟೇಬುಲರ್ ಕಾಲಮ್ ಮಕ್ಕಳೇ, ಅದನ್ನ ಮಿಸ್ ಮಾಡಬೇಡಿ, ಓಕೆನಾ. ಅಂಡ್ ನನಗೆ ಮಕ್ಕಳೇ ನೀವು ಒಂದನ್ನ ಹೇಳಿ, ಸೊ ಎಸ್ ಮ್ಯಾಮ್ ಈ ಎಲ್ಲ ಕ್ವೆಶನ್ಸ್ ನಮಗೆ ಬಂದಿತ್ತು ಟೆಸ್ಟಿಗೆ ಅಂತ ಹೇಳಿ, ಸೊ ಇದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂಡ್ ಈ ಎಲ್ಲ ಕ್ವೆಶನ್ಸ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಎಷ್ಟು ಕ್ವೆಶನ್ಸ್ ಬಂದಿತ್ತು ಎಕ್ಸಾಮ್ ಅಲ್ಲಿ ಅಂತಾನೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ತಿಳಿಸಿ. ಅಂಡ್ ನೀವು ಇದನ್ನ ಕಂಪಲ್ಸರಿಯಾಗಿ ಓದ್ತೀರಾ ಅಂತ ಹೇಳಿ ನನಗೆ ಒಂದ್ಸರಿ ಅಶ್ಯೂರೆನ್ಸ್ ಕೊಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಸ್ ಮ್ಯಾಮ್, ವಿ ವಿಲ್ ರೀಡ್ ಆಲ್ ದಿಸ್ ಕ್ವೆಶನ್ಸ್ ಅಂತ, ಸೊ ದಟ್ ಐ ವಿಲ್ ಗೆಟ್ ಟು ನೋ ಓಕೆ ಈ ಎಲ್ಲ ಕ್ವೆಶನ್ಸ್ ನೀವು ಯೂಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ. ಫೈನ್. ಸೊ ನೆಕ್ಸ್ಟ್, ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ದ ಪೊಟ್ಯಾಟೊ ಅಂಡ್ ಮ್ಯಾಂಗೋ. ಸೊ ಈ ರೀತಿ ಮಕ್ಕಳೇ, ಸೊ ಟೇಬುಲರ್ ಕಾಲಮ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಆಗಿರ್ಬೋದು, ಜೊತೆಗೆ ಪ್ಯಾರಾಗ್ರಾಫ್ ಇದೆ ಟ್ಯಾಕ್ಸೋನಮಿಕಲ್ ಹೈರಾರ್ಕಿಯಲ್ ಸ್ಪೀಶೀಸ್ ಕಿಂಗ್ಡಮ್. ಸೊ ಇದರಲ್ಲಿ ಕೆಲವೊಂದು ಆರ್ಗಾನಿಸಮ್ ನೇಮ್ಸ್ ಕೊಟ್ಟಿದ್ದಾರೆ, ಸೈಂಟಿಫಿಕ್ ನೇಮ್ಸ್ ಕೊಟ್ಟಿದ್ದಾರೆ, ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಟೈಗ್ರಿಸ್ ಈ ರೀತಿ. ಸೊ ಆ ನೇಮ್ಸ್ ನ ನೋಡ್ಕೊಳ್ಳಿ, ಯಾವ್ದಾದ್ರು ಒಂದು ನೇಮ್ ನಿಮಗೆ ಕೇಳ್ಬೋದು ಬರೀಲಿಕ್ಕೆ ಈ ತರ 2 ಮಾರ್ಕ್ಸ್ಗೆ. ದೆನ್ ಬೈನೋಮಿಯಲ್ ನಾಮಿನಿಕ್ಲೇಚರ್ದು ರೂಲ್ಸ್ ಕೇಳ್ತಾರೆ, 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು ರೂಲ್ಸ್ ಬರೀರಿ ಅಂತ, ಅಥವಾ 3 ಮಾರ್ಕ್ಸಿಗಾದ್ರೂ ಡೆಫಿನಿಷನ್ ವಿತ್ ರೂಲ್ಸ್ ಕೇಳ್ತಾರೆ, ಓಕೆನಾ. ದೆನ್ ಟ್ಯಾಕ್ಸೋನಮಿಕ್ ಕ್ಯಾಟಗರೀಸ್ ಆಫ್ ವೀಟ್ ಅಥವಾ ಮ್ಯಾಂಗೋ ಅಥವಾ ಹೌಸ್ ಫ್ಲೈ ಹೇಳಿದ್ನಲ್ಲ, ದಟ್ ಟೇಬುಲರ್ ಕಾಲಮ್ ಈಸ್ ಎನಫ್ ಟು ಆನ್ಸರ್ ಮೆನಿ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರ್ದ ಆ ಟೇಬುಲರ್ ಕಾಲಮ್ ನೀವು ನೋಡಿಕೊಂಡು ಬೈನೋಮಿಯಲ್ ನಾಮಿನಿಕ್ಲೇಚರ್ ಡೆಫಿನಿಷನ್ ಆ್ಯಂಡ್ ಎಕ್ಸಾಂಪಲ್ಸ್, ಏನು ರೂಲ್ಸ್ ನೋಡಿಕೊಂಡು, ಆ್ಯಂಡ್ ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ಕ್ಯಾಲ್ಸ್ ಲಿನಿಯಸ್, ಓಕೆನಾ. ಸೊ ಕೆರಲಸ್ ಲಿನಿಯಸ್ ಅವ್ರ ನೇಮ್ನು ಕೂಡ ಗೊತ್ತಿರಬೇಕು. ಸೊ ದಿಸ್ ಥಿಂಗ್ ಅಬೌಟ್ ಲಿವಿಂಗ್ ವರ್ಲ್ಡ್ ಮಕ್ಕಳೇ. ಸೊ ಲಿವಿಂಗ್ ವರ್ಲ್ಡ್ ಬಗ್ಗೆ ಇದೆಲ್ಲ ಕ್ವೆಶನ್ಸ್ ನೀವು ಕಂಪಲ್ಸರಿಯಾಗಿ ನೋಡ್ಕೊಂತೀರಾ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ತುಂಬಾ ದೊಡ್ಡದಿದೆ, ತುಂಬಾ ಕಲೀಲಿಕ್ಕೆ ಇರುತ್ತೆ. ಬಟ್ ಈ ಎಲ್ಲ ಕ್ವೆಶನ್ಸ್ ನೀವು ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಿ, ಇದರಿಂದನೇ ನಿಮಗೆ ಕ್ವೆಶನ್ ಕೇಳ್ತಾರೆ, ಓಕೆನಾ. ಸೊ ಫಸ್ಟ್ ಯಾವುದು ಅಂತಂದ್ರೆ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದ ಶೇಪ್, ಕಾಕಸ್, ಓಕೆ, ವಿಬ್ರಿಯೋ. ಸೊ ಈ 4 ಶೇಪ್ ಇದೆ ಅಲ್ಲ, ಅದನ್ನ ನೀವು ನೇಮ್ಸ್ ಬರೆಯೋದು ಗೊತ್ತಿರಬೇಕು, ಸಿಂಗುಲರ್ ಮತ್ತೆ ಪ್ಲೂರಲ್, ಓಕೆನಾ. ನೆಕ್ಸ್ಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಗೆ ಡಿವೈಡ್ ಮಾಡ್ಲಿಕ್ಕೆ ಸೊ ಏನು ಮೇಜರ್ ಕ್ರೈಟೀರಿಯಾನ ಅವರು ಇನ್ಕ್ಲೂಡ್ ಮಾಡಿದ್ರು. ಸೊ ಇದು ವಿಟೇಕರ್ ಏನನ್ನ ಇನ್ಕ್ಲೂಡ್ ಮಾಡಿದ್ದು, ವಿಟೇಕರ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಗೆ. ದೆನ್ ಹೆಟರೋಟ್ರೋಫಿಕ್ ಬ್ಯಾಕ್ಟೀರಿಯಾದ ಯೂಸಸ್ ಏನೇನಿದೆ. ನೆಕ್ಸ್ಟ್ ಫಂಗೈ, 4 ಕ್ಲಾಸಸ್, ಫಂಗೈದು ಕ್ಲಾಸಸ್ ಯಾವ್ದು. ಸೊ ಇಂಥ ಸಿಂಪಲ್ ಕ್ವೆಶನ್ಸ್ ನಿಮಗೆ 2 ಮಾರ್ಕ್ಸ್ಗೆ ಎಲ್ಲ ಕೇಳ್ತಾರೆ. ದೆನ್ ಕೀಮೋಸಿಂಥೆಟಿಕ್, ಫೋಟೋಸಿಂಥೆಟಿಕ್ ಅಂದ್ರೆ ಏನು, ಸೊ ಇಂಥ ಬ್ಯಾಕ್ಟೀರಿಯಾ ಏನು, ಇದ್ರದ್ದು ಎಕ್ಸಾಂಪಲ್ ಏನಿದೆ NCERT ಅಲ್ಲಿ, ಸೊ ಅದನ್ನ ನೀವು ನೋಡ್ಕೊಂತೀರಾ. ದೆನ್ ಬ್ಯಾಕ್ಟೀರಿಯೋಫೇಜ್ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ದೆನ್ ಲೈಕನ್ಸ್ ನ ನಾವು ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಕರಿತೀವಿ, ಯಾಕೆ ಅಂತಂದೇಳಿ ನೀವು ಬರೀತೀರಾ. ಸೊ ಜಸ್ಟಿಫೈ ಮಾಡಿ ಅಂತ ಕೇಳಿದಾಗ ಸೊ ಯು ಹ್ಯಾವ್ ಟು ಗಿವ್ ರೀಸನ್. ದೆನ್ ಅದಾದ್ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ವೈರಸ್, ವೈರಾಯ್ಡ್ಸ್ ಅಥವಾ ಪ್ರಿಯಾನ್ಸ್, ಇದರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕ್ವೆಶನ್ ಬರುತ್ತೆ, ಜೊತೆಗೆ ಅದ್ರದ್ದು ಎಕ್ಸಾಂಪಲ್ ಕೂಡ ನೋಡ್ಕೊಳ್ಳಿ. ಹಾಗೆ ಡೈಟಮೇಶಿಯಸ್ ಅರ್ಥ ಅಂದ್ರೆ ಏನು, ಓಕೆನಾ. ಸೊ ಅದ್ರದ್ದು ಯೂಸಸ್ ಏನೇನಿದೆ, ತುಂಬಾ ಸರಿ ಇದನ್ನ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ದೆನ್ ರೆಡ್ ಟೈಡ್ಸ್ ಯಾವ್ದ್ರಿಂದ ಆಗುತ್ತೆ, ಓಕೆನಾ. ದೆನ್ ಅದ್ರದ್ದು ಏನಾದ್ರೂ ಎಫೆಕ್ಟ್ ಇದೆನಾ ಅಂತ ಹೇಳಿ ಕೇಳ್ತಾರೆ. ಸೊ ಗೊನಿಯಾಕ್ಸ್ ಇಂದ ಆಗುತ್ತೆ, ಅದು ಟಾಕ್ಸಿನ್ ರಿಲೀಸ್ ಮಾಡೋದ್ರಿಂದ ವಾಟರ್ ಬಾಡಿಯಲ್ಲಿ ಇರುವಂತಹ ಆರ್ಗಾನಿಸಮ್ಸ್ ಎಲ್ಲ ಸತ್ತೋಗುತ್ತೆ. ಸೊ ದಟ್ ಇಸ್ ದ ಎಫೆಕ್ಟ್, ಓಕೆನಾ. ದೆನ್ ಸೈಲೆಂಟ್ ಫೀಚರ್ಸ್ ಆಫ್ ದ ಕಿಂಗ್ಡಮ್ ಮೊನೇರಾ ಬಗ್ಗೆ, ಮೊನೇರಾದಲ್ಲಿ ಆರ್ಕಿ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಎರಡನ್ನೂ ಕೂಡ ಇದೆ. ಅದರದ್ದು ಕೆಲವೊಂದು ಕ್ಯಾರೆಕ್ಟರ್ಸ್ ನ ನೀವು ಬರೀಬೇಕು. ಸೊ ದಿಸ್ ಇಸ್ ಲಾಂಗ್ ಕ್ವೆಶನ್ ಮಕ್ಕಳೇ, ಇದೆಲ್ಲ ಇದು 5 ಮಾರ್ಕ್ಸ್. ದೆನ್ ಪ್ರೋಟೋಸೋವನ್ಸ್ ತುಂಬಾ ಸರಿ ಕೇಳಿದರೆ, ಇದರಲ್ಲಿ ಬರುವಂತಹ 4 ಟೈಪ್ಸ್ ಇದೆ ಅಲ್ಲ, ಅಮಿಬಾಯ್ಡ್, ಸಿಲಿಯೇಟೆಡ್, ಫ್ಲಾಜೆಲೇಟೆಡ್, ಸ್ಪೋರೋಸೋವನ್ಸ್, ಇದ್ರ ಬಗ್ಗೆ ಬರೀಬೇಕಾಗುತ್ತೆ. ದೆನ್ ಇದರಲ್ಲಿ ಯಾವ್ದಾದ್ರು ಕೇಳ್ಬೋದು, ಬೆಸಿಡಿಯೋಮೈಸಿಟಿಸ್ ಅಥವಾ ಆಸ್ಕೋಮೈಸಿಟಿಸ್, ಡ್ಯೂಟೆನೋಮೈಸಿಟಿಸ್, ಓಕೆ. ಬಟ್ ತುಂಬಾ ಸರಿ ಆಸ್ಕೋ ಅಂಡ್ ಬೆಸಿಡಿಯೋಮೈಸಿಟಿಸ್ ಕೇಳಿದ್ದಾರೆ ನಿಮಗೆ 5 ಮಾರ್ಕ್ಸ್ಗೆ. ಬಟ್ ಅಗೇನ್ 5 ಮಾರ್ಕ್ಸ್ ಅಲ್ಲಿ ನಿಮಗೆ ಕ್ವೆಶನ್ಸ್ 4 ಇರುತ್ತೆ. ಸೊ ಇದರಲ್ಲಿ ನೀವು ಚೂಸ್ ಮಾಡಿ ಬರಿಬೇಕಾಗುತ್ತಲ್ಲ. ಸೊ ಎಲ್ಲ ಚಾಪ್ಟರ್ಸ್ ಇಂದನೂ ಕ್ವೆಶನ್ಸ್ ಬಂದಿರೋದ್ರಿಂದ ಇಲ್ಲಿ ಇರುವಂತಹ 5 ಮಾರ್ಕ್ಸ್ ಇಂದಾನೆ ನಿಮಗೆ ಕ್ವೆಶನ್ಸ್ ಬರ್ಬೋದಾಗಿರುತ್ತೆ. ದೆನ್ ಲಿವಿಂಗ್ ವರ್ಲ್ಡ್ ಇಂದ 5 ಮಾರ್ಕ್ಸ್ ಏನು ಬರಲ್ಲ ನಿಮಗೆ, ಬಿಟ್ರೆ ಪ್ಲಾಂಟ್ ಕಿಂಗ್ಡಮ್ ಇಂದ, ಮಾರ್ಫಾಲಜಿಯಿಂದ ಅಂಡ್ ಇನ್ನೊಂದು ಅನಿಮಲ್ ಕಿಂಗ್ಡಮ್ ಇಂದ ನಿಮಗೆ ಕ್ವೆಶನ್ಸ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಫೈನ್. ದೆನ್ ಮಕ್ಕಳಿಗೆ ಮಾರ್ಫಾಲಜಿ ಅಪ್ ಟು ಎಲ್ಲಿ ಅಂತಂದ್ರೆ ಇನ್ಫ್ಲೋರೆಸೆನ್ಸ್ ತನಕ ನಾನು ಇನ್ಕ್ಲೂಡ್ ಮಾಡಿದ್ದೀನಿ, ಬಿಕಾಸ್
ತುಂಬಾ ಮಕ್ಕಳಿಗೆ ಮಾರ್ಫಾಲಜಿ ಚಾಪ್ಟರ್ ಇನ್ಕ್ಲೂಡ್ ಮಾಡಿಲ್ಲ ಟೆಸ್ಟಿಗೆ ಆ್ಯಂಡ್ ಕೆಲವೊಬ್ಬರಿಗೆ ಮಾಡಿದ್ರೆ ಅಪ್ ಟು ಇನ್ಫ್ಲೋರೆಸೆನ್ಸ್ ತನಕ ಮಾಡಿದರೆ. ಸೊ ಲೆಟ್ಸ್ ಟೇಕ್ ಅಪ್ ಟು ಇನ್ಫ್ಲೋರೆಸೆನ್ಸ್ ಅಂತ. ಸೊ ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ ಕ್ವೆಶನ್ಸ್ ಬಂತು ಅಂತಂದ್ರೆ ಸೈಟೋಟಾಕ್ಸೋನಮಿ ಅಂದ್ರೆ ಏನು, ಕಿಮೋಟಾಕ್ಸೋನಮಿ ಅಂತಂದ್ರೆ ಏನು, ಸೊ ಗೆಮೆಟೋಫೈಟಿಕ್ ಸ್ಟೇಜಸ್ ಆಫ್ ಮೋಸಸ್, ಲೀಫಿ ಸ್ಟೇಜ್ ಮತ್ತೆ ಪ್ರೋಟೋನಿಮಾ ಅದಲ್ಲಿ ಬರುವಂತಹ ಸ್ಟೇಜ್, ಓಕೆನಾ. ಸೊ ಕ್ರೀಪಿಂಗ್ ಪ್ರೋಟೋನಿಮಾ ಆ್ಯಂಡ್ ಸ್ಟ್ರೇಟ್ ವರ್ಟಿಕಲ್ ಲೀಫಿ ಸ್ಟೇಜ್. ದೆನ್ ಟೆರ್ಡೋಫೈಟಿನ ಕ್ಲಾಸಸ್ ವಿತ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ದೆನ್ ಹೋಮೋಸ್ಪೋರಸ್ ಮತ್ತೆ ಹೆಟ್ರೋಸ್ಪೋರಸ್ ಅಂತ ಅಂದ್ರೆ ಏನು, ಒಂದೇ ತರ ಸ್ಪೋರ್ ಪ್ರೊಡ್ಯೂಸ್ ಮಾಡಿದ್ರೆ ಹೋಮೋಸ್ಪೋರಸ್ ಬೇರೆ ಎಲ್ಲ ಎಕ್ಸಾಂಪಲ್, ಹೆಟ್ರೋಸ್ಪೋರಸ್ಗೆ ಸಾಲ್ವಿನಿಯಾ ಸಿಲಾಜಿನಲ್ಲ ಎಕ್ಸಾಂಪಲ್ ಬರೀತೀರಾ. ಸೊ 2 ತರ ಸ್ಪೋರು, ಮೆಗಾ ಮತ್ತೆ ಮೈಕ್ರೋಸ್ಪೋರ್ಸು, ಮ್ಯಾಕ್ರೋ ಮತ್ತೆ ಮೈಕ್ರೋಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ದೆನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಐಸೋಗ್ಯಾಮಸ್ ಅಂಡ್ ಐಸೋಗ್ಯಾಮಸ್ ವಿತ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು. ಐಸೋಗ್ಯಾಮಸ್ಗೆ ಇರೋದು ಎಕ್ಸಾಂಪಲ್ ಯಾವುದು, ಅನೈಸೋಗ್ಯಾಮಸ್ಗೆ ಯುಡೋರಿನಾ, ದೆನ್ ಊಗ್ಯಾಮಸ್ಗೆ ಎಕ್ಸಾಂಪಲ್ ವಾಲ್ ವಾಕ್ಸ್ ಫ್ಯೂಕಸ್. ಸೊ ಈ ಎಕ್ಸಾಂಪಲ್ಸ್ ನಿಮಗೆ ನೆನಪಿರಬೇಕು. ದೆನ್ ಇಂಪಾರ್ಟೆನ್ಸ್ ಆಫ್ ಪಿಗ್ಮೆಂಟ್ಸ್ ಮಕ್ಕಳೇ, ಇದರಲ್ಲೇನು ಕೂಡ ಅಷ್ಟೇ ಆಲ್ಗಿದು ಟೇಬುಲರ್ ಕಾಲಮ್, ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ, ದಾಟ್ ಟೇಬುಲರ್ ಕಾಲಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವೆಶನ್ಸ್ ಬಂದೇ ಬರುತ್ತೆ, ಓಕೆನಾ. ಸೊ ಅದರಲ್ಲಿ ಇರುವಂತಹ ಡಿಫ್ರೆಂಟ್ ಪಿಗ್ಮೆಂಟ್ಸ್ ಆಗಿರ್ಬೋದು, ಸೆಲ್ ವಾಲ್ ಕಾಂಪೋಸಿಷನ್ ಆಗಿರ್ಬೋದು, ಸೊ ಹೇಗೆ ಫುಡ್ ಸ್ಟೋರ್ ಮಾಡುತ್ತೆ, ದೆನ್ ಫ್ಲೆಜೆಲ್ಲಾ ಯಾವ ತರ ಇದೆ, ಅದು ಎಲ್ಲೆಲ್ಲಿ ಇದೆ, ಹ್ಯಾಬಿಟಾಟ್ ಎಲ್ಲೆಲ್ಲಿ ಇದೆ. ಸೊ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಟೇಬುಲರ್ ಕಾಲಮ್. ದೆನ್ ಅದಾದ್ಮೇಲೆ ಜಿಮ್ನೋಸ್ಪಮ್ಸ್ ಹೇಗೆ ಹೈ ಟೆಂಪರೇಚರ್ಗೆ ವಿತ್ಸ್ಟ್ಯಾಂಡ್ ಆಗಿದೆ, ಕೆಲವೊಂದು ಮಾಡಿಫಿಕೇಶನ್ಸ್ ಮಾಡ್ಕೊಂಡಿರುತ್ತೆ, ಓಕೆ. ಸೊ ಅದರದ್ದು ಪಾಯಿಂಟ್ಸ್ ಬರಿಬೇಕಾಗುತ್ತೆ. ದೆನ್ ಪ್ಲಾಂಟ್ಸ್ ಅಂದ್ರೆ ಮಾಸಸ್ ಮಕ್ಕಳೇ ಹೇಗೆ ಇದು ಎಕನಾಮಿಕಲಿ ಇಂಪಾರ್ಟೆಂಟ್ ಇದೆ, ಎಕಾಲಜಿಕಲಿ ಹೇಗೆ ಇಂಪಾರ್ಟೆನ್ಸ್ ಇದೆ, ಮಾಸ್ನ ನಾವು ಏನೇನಕ್ಕೆ ಯೂಸ್ ಮಾಡ್ತೀವಿ. ಸೊ ತುಂಬಾ ಸರಿ ಇದನ್ನ ನಿಮಗೆ 2 ಅಥವಾ 3 ಮಾರ್ಕ್ಸ್ಗೆ ಕೇಳ್ತಾರೆ. ಇದನ್ನು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂಥದ್ದು ಯಾವುದು, ಕ್ಲೋರೋಫೈಸಿ ಬಗ್ಗೆ ಬರೀರಿ ಅಥವಾ ಫಿಯೋಫೈಸಿ ಅಥವಾ ರೋಡೋಫೈಸಿ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಬಿಟ್ರೆ ಈ ಕ್ವೆಶನ್ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಆಲ್ಗೆ ಎಕನಾಮಿಕ್ ಇಂಪಾರ್ಟೆನ್ಸ್ 5 ಮಾರ್ಕ್ಸ್, ಅಥವಾ ಟೆರಿಡೋಫೈಟ್ಸ್ ಅಥವಾ ಜಿಮ್ನೋಸ್ಪರ್ಮ್ಸ್ ಇಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಬರೀರಿ ಅಂತ 5 ಮಾರ್ಕ್ಸ್ಗೆ ಕೇಳ್ತಾರೆ. ಕೆಲವೊಂದ್ಸರಿ ಟೆರಿಡೋಫೈಟ್ ಅಥವಾ ಜಿಮ್ನೋಸ್ಪರ್ಮ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ 3 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ಅಲ್ಲಿ ನೀವು 6 ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ತೀರಾ, ಓಕೆನಾ ಮಕ್ಕಳೇ. ಸೊ ದಿಸ್ ಇಸ್ ಅಬೌಟ್ ಪ್ಲಾಂಟ್ ಕಿಂಗ್ಡಮ್ ಕ್ವೆಶನ್ಸ್. ದೆನ್ ಕಮಿಂಗ್ ಟು ದಿಸ್ ಮಾರ್ಫಾಲಜಿ ಅಪ್ ಟು ಇನ್ಫ್ಲೋರೆಸೆನ್ಸ್ ತನಕ ನಾವು ಪೋರ್ಷನ್ ಸಿಲೆಬಸ್ ಅಂತ ತಗೊಂಡ್ರೆ ಇಲ್ಲಿ ಕಾಂಪೌಂಡ್ ಲೀಫ್ ಮತ್ತೆ ಸಿಂಪಲ್ ಲೀಫ್ ಡಿಫ್ರೆನ್ಸ್ ಕೇಳ್ತಾರೆ. ಅಂಡ್ ಕಾಂಪೌಂಡ್ ಲೀಫ್ ಅಲ್ಲಿ ಬರುವಂತಹ 2 ಟೈಪ್ಸ್ ಯಾವುದು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ದೆನ್ ಫಿಲೋಟ್ಯಾಕ್ಸಿ ಅಂತ ಅಂದ್ರೆ ಏನು, ಸೊ ಅದರಲ್ಲಿ ಯಾವ್ದಾವ್ದು ಟೈಪ್ಸ್ ಬರುತ್ತೆ, ಸೊ ಇಂಥ ಕ್ವೆಶನ್ ಕೇಳ್ಬೋದಾಗಿರುತ್ತೆ. ಬಿಟ್ರೆ ರೂಟ್, ರೀಜನ್ಸ್ ಆಫ್ ರೂಟ್ ಇದೆಲ್ಲ ಮಕ್ಕಳೇ, ಸೊ ಈ ಕ್ವೆಶನ್, ಓಕೆನಾ. ಸೊ ಇದರಲ್ಲಿ ಯಾವ್ಯಾವ ರೀಜನ್ಸ್ ಇದೆ ಅಂತ ನೀವು ಇದೇನಾದ್ರೂ 5 ಮಾರ್ಕ್ಸ್ಗೆ ಕೇಳಿದ್ರೆ ಈ ತರ ಡಯಾಗ್ರಾಮ್ ಹಾಕ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ದೆನ್ ಅದ್ ಬಿಟ್ರೆ ನೆಕ್ಸ್ಟ್ ಯಾವುದು ಮಕ್ಕಳೇ, ಇನ್ಫ್ಲೋರೆಸೆನ್ಸ್ ಟೈಪ್ಸ್ ಯಾವುದು ಅಂತ ಕೇಳ್ತಾರೆ. ನೆಕ್ಸ್ಟ್ ರೂಟ್ ಇಂದ ಫಂಕ್ಷನ್ಸ್ ಏನು ಅಂತಾನು ಕೂಡ ಕೇಳ್ಬೋದು. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದಿಸ್ ಚಾಪ್ಟರ್, ಮಾರ್ಫಾಲಜಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ದೆನ್ ಡೈಲಿ ನಿಮಗೆ ಈ ಎಲ್ಲಾ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ನಾವು ಅರ್ಥ ಮಾಡಿಸ್ಬೇಕು. ಅಂಡ್ ನಿಮಗೆ ಟೆಸ್ಟ್ಗೂ ಕೂಡ ಮಂತ್ಲಿ ವೀಕ್ಲಿ ಟೆಸ್ಟ್ ಕೊಟ್ಬಿಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಬರೆಯೋದನ್ನ, ಹಾಗೆ MCQ ಅಟೆಂಡ್ ಮಾಡೋದನ್ನ. ಸೊ ಪರ್ಟಿಕ್ಯುಲರ್ ಆಗಿ ನೀವು KCTಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ವಿ ಹ್ಯಾವ್ ಸಪರೇಟ್ ಬ್ಯಾಚ್ ಫಾರ್ ದಿಸ್ ಪ್ರಿಪರೇಷನ್ ಮಕ್ಕಳೇ. ಸೊ ಫಸ್ಟ್ PUC ಜೊತೆಗೆ KCTನೂ ಕೂಡ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಸೊ ಅದಕ್ಕೆ ಅಂತ ಇರುವಂತಹ ಬ್ಯಾಚ್ ಅರ್ಜುನ KCT 2027 ಬ್ಯಾಚ್ ಅಂತ ಇದೆ. ಇದರದ ಡೀಟೇಲ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಎನ್ರೋಲ್ ಆಗ್ಬೋದು ಮಕ್ಕಳೇ, ಜಾಯಿನ್ ಆಗ್ಬೋದು. ಇವಾಗ್ಲೂ ಕೂಡ ಜಾಯಿನ್ ಆಗ್ಬೋದು. ಸೊ ಒಂದ್ ಸ್ವಲ್ಪ ಚಾಪ್ಟರ್ಸ್ ಆಗೋಗಿದೆ, ಬಟ್ ಸ್ಟಿಲ್ ಯು ಕ್ಯಾನ್ ಜಾಯಿನ್. ಈಗ ನಿಮಗೆ ಏನ್ ಚಾಪ್ಟರ್ ನಡೀತಾ ಇದೆ ಅದು ಇಲ್ಲಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಒಳ್ಳೆ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ನಿಮಗೆ ಫೌಂಡೇಶನ್ ಇದ್ದಂಗಿರುತ್ತೆ. ಈಗ ನೀವು KCT ಲೆವೆಲ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ. ಸೊ ಇದ್ರದ್ದು ಮೇನ್ ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ ಲೈವ್ ಕ್ಲಾಸಸ್ ಅಲ್ಲಿನೇ ನೀವು ಈಸಿಯಾಗಿ ಡೌಟ್ನ ಕ್ಲಾರಿಟಿ ತಿಳ್ಕೊಂಡ್ಬಿಡ್ಬೋದು. ಅವಾಗಿಂದ ಡೌಟ್ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಕ್ಲಾಸ್ ರೂಮ್ ಅಲ್ಲಿ ಹಿಂಗೆ ಎತ್ಬಿಟ್ಟು ಕ್ವೆಶನ್ ಕೇಳೋಣ ಅನ್ನೋ ರೀತಿ ಇಲ್ಲಿ ಏನೂ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಲೈವ್ ಚಾಟ್ ಅಲ್ಲಿ ಕಮೆಂಟ್ ಹಾಕಿದ್ರೆ ಸಾಕು, ಲೈವ್ ಚಾಟ್ ಅಲ್ಲಿ ನಾವು ಅದನ್ನ ನೋಡ್ಬಿಟ್ಟು ಆನ್ಸರ್ ಮಾಡ್ತಾ ಇರ್ತೀವಿ. ಸೊ ದಟ್ ಈಸ್ ಒನ್ ಮೇಜರ್ ಬೆನಿಫಿಟ್. ದೆನ್ ಯಾವಾಗ್ಲೂ ಕೂಡ ನಿಮಗೆ ಡೌಟ್ ಬಂತು ಅಂದ್ರೆ 24/7 ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಯುಟಿಲೈಸ್ ದಿಸ್ ಬೆನಿಫಿಟ್ ಮಕ್ಕಳೇ. ಸೊ ಯಾಕೆ ಅಂತಂದ್ರೆ ಇದು ತುಂಬಾ ಕಡಿಮೆ ಪ್ರೈಸ್ಗೆ ಈ ಬ್ಯಾಚ್ ಸಿಗ್ತಾ ಇರೋದ್ರಿಂದ ಯು ಕ್ಯಾನ್ ಈಸಿಲಿ, ಎನಿವನ್ ಕ್ಯಾನ್ ಈಸಿಲಿ ಪರ್ಚೇಸ್ ದಿಸ್ ಬ್ಯಾಚ್ ಅಂತ ಹೇಳ್ಬೋದು. ಸೊ ಇಫ್ ಯು ವಾಂಟ್ ಟು ಕಂಟಿನ್ಯೂ ದ KCT ಪ್ರಿಪ್ರೇಷನ್ ಅಲಾಂಗ್ ವಿತ್ ದ ನಿಮ್ಮ ಬೋರ್ಡ್ ಪ್ರಿಪ್ರೇಷನ್ ಅಂತಂದ್ರೆ ಯು ಕ್ಯಾನ್ ಜಾಯ್ನ್ ಅವರ್ ಬ್ಯಾಚ್. ಅಂಡ್ ಏನೇ ನಿಮಗೆ PDF ಬೇಕು ಅನ್ನೋನು PW ವಾಟ್ಸಪ್ ಚಾನಲ್ ಅಂತ ಇದೆ. ಸೊ PW ಕನ್ನಡ ವಾಟ್ಸಪ್ ಚಾನಲ್ ಇದೆ, ಅದರಲ್ಲಿ ಜಾಯ್ನ್ ಆಗಿ ನಿಮಗೆ ಲಿಂಕ್ ಸಿಗುತ್ತೆ, ನೋಟ್ಸ್ ಎಲ್ಲ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಬೈ. ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಜಸ್ಟ್ ಗೋಯಿಂಗ್ ಟು ಟಾಕ್ ಅಬೌಟ್ FA1 ಸಿಲೆಬಸ್.
ಫಾರ್ ಯುವರ್ ಫಸ್ಟ್ PUC ಬಯಾಲಜಿಯಲ್ಲಿ FA1 ಟೆಸ್ಟ್ಗೆ ಕೆಲವು ಕಾಲೇಜಸ್ಗಳಲ್ಲಿ 4 ಚಾಪ್ಟರ್ಸ್ಗಳನ್ನ ಇನ್ಕ್ಲೂಡ್ ಮಾಡಿದರೆ ಇನ್ನು ಕೆಲವು ಕಾಲೇಜಸ್ಗಳಲ್ಲಿ 5 to 6 ಚಾಪ್ಟರ್ಸ್ಗಳನ್ನ ಇನ್ಕ್ಲೂಡ್ ಮಾಡಿರಬಹುದು. ಅದರಲ್ಲಿ ಝುವಾಲಜಿಯಿಂದ ಇರೋದು ಒಂದೇ ಚಾಪ್ಟರ್. ಅದನ್ನ ಇವಾಗ ಡಿಸ್ಕಸ್ ಮಾಡೋಣ. ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರುತ್ತೆ ಅನಿಮಲ್ ಕಿಂಗ್ಡಮ್ ಇಂದ. ಸೊ ಮಿಸ್ ಆಗದ ಹಾಗೆ ಈ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀರಾ ಅಥವಾ ಅದನ್ನು ಸ್ಟಡಿ ಮಾಡಿದ್ದೀರಾ ಅಂತ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅದರ ಜೊತೆಗೆ ಸರ್ ಇದಕ್ಕೆಲ್ಲ ನಮಗೆ ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ FA1 ಮ್ಯಾರಥಾನ್ ಇಸ್ ಆಲ್ರೆಡಿ ಡನ್. ಆಲ್ರೆಡಿ FA1 ಮ್ಯಾರಥಾನ್ ಬಯಾಲಜಿದು ಕಂಪ್ಲೀಟ್ ಆಗಿದೆ. ನಿಮಗೆ ಆ ಒಂದು ಕಂಪ್ಲೀಟ್ ಮ್ಯಾರಥಾನ್ ಲೈವ್ ಸೆಕ್ಷನ್ ಅಲ್ಲಿ ಇದೇ ಚಾನಲ್ ಸಿಗುತ್ತೆ. ಯು ಕ್ಯಾನ್ ವಾಚ್ ದಟ್. ಓಕೆ, ಲೆಟ್ಸ್ ಲುಕ್ ಇನ್ ಟು ದ ಡಿಫ್ರೆಂಟ್ ಕ್ವೆಶನ್ಸ್. ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ. ವಾಟ್ ಆರ್ ಬೈಲಾಟ್ರಲ್ ಅಂಡ್ ರೇಡಿಯಲ್ ಸಿಮಿಟ್ರಿ ಗೊತ್ತಿದೆ ಅಲ್ವಾ? ನೋಡಿ, ಡೆಫಿನೇಷನ್ ಬರೀಲಿಕ್ಕೆ ಮುಂಚೆ ಎಲ್ಲ 1 ಮಾರ್ಕ್ ಕೇಳ್ತಾ ಇದ್ರು. ಇವಾಗ 1 ಮಾರ್ಕ್ ಕ್ವಶನ್ಸ್ಗಳು ಜಸ್ಟ್ ಆಬ್ಜೆಕ್ಟಿವ್ ಟೈಪ್ ಇದೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಅದನ್ನ ಬಿಟ್ರೆ ಡೈರೆಕ್ಟ್ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ 2 and 3, ಫೈನಲಿ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ 5 ಮಾರ್ಕ್ಸ್ ಇರುತ್ತೆ. ಸೊ 2 ಮಾರ್ಕ್ ಕ್ವಶನ್ ಕೇಳಬಹುದು. ವಾಟ್ ಆರ್ ರೇಡಿಯಲ್ ಅಂಡ್ ಬೈಲಾಟ್ರಲ್ ಸಿಮಿಟ್ರಿ? ಯು ನೋ ದಟ್ if the body of an organism cut into 2 equal halves passing through the center at only one plane, ಅದು bilateral ಆಗುತ್ತೆ. At any plane if you are getting 2 equal halves passing through the center ಆದ್ರೆ ಅದು radial symmetry ಆಗುತ್ತೆ. ಡೆಫಿನೇಷನ್ ಅನ್ನ ಕರೆಕ್ಟ್ ಆಗಿ ಬರೆದ್ರೆ you will get 2 marks. Second one, write any 5 differences between chondric thighs and ostick thighs. One of the most important question for your board exam. ಮತ್ತೆ ಇಲ್ಲಿ ಕೂಡ FA1 ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ಡಿಫರೆನ್ಸ್ ನ ಅರ್ಥ ಮಾಡ್ಕೊಂಡ್ರೆ ಆ 2 ಡಿಫರೆನ್ಸ್ಗಳಲ್ಲಿರೋ ಕ್ಯಾರೆಕ್ಟರ್ಗಳನ್ನ ಇಫ್ ದೇ ಆರ್ ಆಸ್ಕಿಂಗ್ ರೈಟ್ ಎನಿ 5 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆಸ್ಟಿಕ್ ಥೈಸ್ ಅಂತ ಕೇಳಿದ್ರೆ ಆ ಡಿಫರೆನ್ಸ್ ಅನ್ನೇ ತೆಗ್ದಲ್ಲಿ ಇಟ್ಬಿಡ್ಬೋದು. ಕಾಂಟ್ರಿಕ್ ಥೈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದಾಗ ಈ ಡಿಫರೆನ್ಸ್ ಅಲ್ಲಿ ಕಾಂಟ್ರಿಕ್ ಥೈಸ್ ಬರೆದ್ರೆ ಮುಗ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕಾಂಟ್ರಿಕ್ ಥೈಸ್, ಆಸ್ಟಿಕ್ ಥೈಸ್, ಕಾರ್ಟಿಲಾಜಿನಸ್ ಫಿಶಸ್ ಅಂಡ್ ಆಲ್ಸೋ ಬೋನಿ ಫಿಶಸ್ ಗಳ ಡಿಫರೆನ್ಸ್ ಏನು ಅಂತ ಟೆಕ್ಸ್ಟ್ ಬುಕ್ ಇಂದಲ್ಲಿ ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿಲ್ಲ. ಓಕೆ, ಬಟ್ ಅದ್ರ ಬದಲು ಥಿಯರಿ ಕೊಟ್ಟಿದ್ದಾರೆ. ಯು ನೀಡ್ ಟು ಪ್ರಾಕ್ಟೀಸ್ ದಟ್. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಕಾರ್ಡೇಟ್ ಅಂಡ್ ನಾನ್ ಕಾರ್ಡೇಟ್ಸ್. ಇದನ್ನ ಆಲ್ಮೋಸ್ಟ್ 3 to 5 ಮಾರ್ಕ್ ಕೇಳೋ ಚಾನ್ಸ್ ಇರುತ್ತೆ. ಲೆಟ್ ಮಿ ರೈಟ್ ದಿಸ್ ಫಾರ್ 5 ಮಾರ್ಕ್ಸ್. ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್ಸ್, ನೋಟೋಕಾರ್ಡ್ ಇರುತ್ತಾ ಇರಲ್ವಾ? ಪೋಸ್ಟ್ ಏನಲ್ ಟೈಲ್ ಇರುತ್ತಾ ಇರಲ್ವಾ? ಗಿಲ್ ಸ್ಲಿಟ್ಸ್ ಇರುತ್ತಾ ಇರಲ್ವಾ? ಸೊ ಅಥವಾ ಹಾರ್ಟ್ ಯಾವ ತರ ಇರುತ್ತೆ, ಎಲ್ಲಿರುತ್ತೆ, ಇದ್ರೆ ಎಲ್ಲಿರುತ್ತೆ, ಡಾರ್ಸಲ್ಲ ವೆಂಟ್ರಲ್ಲ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಲೋ ಇರುತ್ತಾ, ಸಾಲಿಡ್ ಇರುತ್ತಾ, ಸಿಂಗಲ್ ಇರುತ್ತಾ, ಡಬಲ್ ಇರುತ್ತಾ, ಇದೆಲ್ಲ ಓದಿರ್ತೀರಲ್ವಾ? ತುಂಬಾನೇ ಸಿಂಪಲ್ ಆಗಿರೋ ಡಿಫರೆನ್ಸ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಪ್ರಾಕ್ಟೀಸ್ ಮಾಡಿ. ಎನ್ಯೂಮರೇಟ್ ದ ಫೀಚರ್ಸ್ ಆಫ್ ಅನಿಮಲ್ ಬಿಲಾಂಗ್ ಟು ದ ಆರ್ಥ್ರೋಪೋಡಾ. ಸಿ, ಇದನ್ನ 3 to 5 ಮಾರ್ಕ್ಗೆ ಯಾವುದೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಗಲಿ ಮಕ್ಕಳೇ ಅದೆಲ್ಲವನ್ನು ಓದಲೇಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಎನ್ಯೂಮರೇಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅನಿಮಲ್ಸ್ ವಿಚ್ ಬಿಲಾಂಗ್ ಟು ಆರ್ಥ್ರೋಪೋಡಾ ಅಂತ ಕೇಳಿದಾಗ 3 ಮಾರ್ಕ್ಗೆ ಕೇಳಿದ್ರೆ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ, 5 ಮಾರ್ಕ್ಗೆ ಕೇಳಿದ್ರೆ 5 ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ. ಹಿಯರ್ ಸೊ ದೇರ್ ಇಸ್ ನೋ ಪ್ರಾಪರ್ ನಂಬರ್ ಇಯರ್, ನಂಬರ್ ಇಲ್ಲ. ಅದಕ್ಕೋಸ್ಕರ ನಾವು 5 ಮಾರ್ಕ್ಸ್ಗೆ ಅಂತ ತಿಳ್ಕೊಳ್ಳೋಣ. ಆರ್ಥ್ರೋಪೋಡಾ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ. ನಂತರ ಅದ್ರದ್ದು ಮೀನಿಂಗ್ ಅಂದ್ರೆ ಜಾಯಿಂಟೆಡ್ ಅಪೆಂಡೇಜಸ್ ಗಳಿರುತ್ತೆ ಅಂತ ಬರೀರಿ. ಸೊ ದ ಲಾರ್ಜೆಸ್ಟ್ ಫೈಲಮ್ ಅಂತ ಬರೀರಿ. ಎಕ್ಸೋಸ್ಕೆಲಿಟನ್ ಬಗ್ಗೆ ಬರೀರಿ. ದೆನ್ ಯು ಕ್ಯಾನ್ ರೈಟ್ ಅಬೌಟ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ಆಲ್ಸೋ ದ ಮೇನ್ಲಿ ದ ಸರ್ಕ್ಯುಲೇಟರಿ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಮಾಲ್ಫಿಗೇನ್ ಟ್ಯೂಬ್ಯೂಲ್ಸ್, ಆಂಟೆನಲ್ ಗ್ಲ್ಯಾಂಡ್ಸ್, ಗ್ರೀನ್ ಗ್ಲ್ಯಾಂಡ್ಸ್ ಏನಿರುತ್ತೆ ಅದನ್ನ ಬಗ್ಗೆ ಬರೀರಿ. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಬರೀಲಿಕ್ಕೆ ಟ್ರೈ ಮಾಡಿ ಯಾವುದೇ ಫೈಲಮ್ ಕೇಳಿದ್ರು ಕೂಡ. ರೈಟ್ ದ ಮಾಡಿಫಿಕೇಶನ್ಸ್ ಆಫ್ ಬರ್ಡ್ಸ್ ಫಾರ್ ಫ್ಲೈಟ್. ಹಾರುವುದಕ್ಕೆ ಸಹಾಯ ಮಾಡುತ್ತಲ್ಲ ಆ ಮಾಡಿಫಿಕೇಶನ್ಸ್ಗಳು ಯಾವ್ಯಾವುದು? ಟೀತ್ ಆರ್ ಮಾಡಿಫೈಡ್ ಇನ್ ಟು ಬೀಕ್. ಸೊ ಬೋನ್ಸ್ ಆರ್ ಲಾಂಗ್ ಹಾಲೋ, ನಿಮ್ಯಾಟಿಕ್ ಬೋನ್ಸ್ ಆರ್ ಪ್ರೆಸೆಂಟ್ and glands are absent. They are only oil glands are present at the base of the tail and 4 limbs are modified into wings. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬರೆಯೋದು. ಲಿಸ್ಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅನಿಲಿಡಾ. ಇದು ಮತ್ತೆ ನಂಬರ್ ಕೇಳಿಲ್ಲ ಎಷ್ಟು ಅಂತ, 5 ಮಾರ್ಕ್ಗೆ ಅಂತ ಕನ್ಸಿಡರ್ ಮಾಡೋಣ. ತುಂಬಾ ಸಿಂಪಲ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನ ಬರೀರಿ. ಅದು ಕೂಡ ಯೂನಿಕ್ ಆಗಿರೋದು ಬರೀರಿ. ಈಗ ಇದು ಮೆಟಾಮೆರಿಸಮ್ ಅನ್ನು ಶೋ ಮಾಡುತ್ತೆ, ಸೆಗ್ಮೆಂಟೇಷನ್ ಬಾಡಿ ಇರುತ್ತೆ, ಅದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ನೆಕ್ಸ್ಟ್ ಅದಾದ್ಮೇಲೆ ಯು ನೀಡ್ ಟು ರೈಟ್ ಅಬೌಟ್ ದೇರ್ ವಾಟ್ ಇಸ್ ದಟ್ ಸರ್ಕ್ಯುಲೇಟರಿ ಸಿಸ್ಟಮ್. ಕ್ಲೋಸ್ ಟೈಪ್ ಇರುತ್ತೆ ತಾನೆ, ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಪ್ರೆಸೆಂಟ್ ಅಂತ ಬರೀರಿ. ನೆಕ್ಸ್ಟ್ ವಿ ನೀಡ್ ಟು ಟಾಕ್ ಅಬೌಟ್ ದ ಲೋಕೋಮೋಟರಿ ಸ್ಟ್ರಕ್ಚರ್, ಸೀಟೆ ಅಂಡ್ ಆಲ್ಸೋ ವಾಟ್ ಇಸ್ ದಟ್ ಲ್ಯಾಟರಲ್ ಅಪೆಂಡೇಜಸ್ ಪ್ರೆಸೆಂಟ್ ಇನ್ ನೀರೀಸ್. ರೀಪ್ರೊಡಕ್ಷನ್ ಬಗ್ಗೆ ಬರೀರಿ. Nephridia, excretory system. What are coelomates? Acoelomates, and give one example. Platyhelminthes ಒಂದು ಎಕ್ಸಾಂಪಲ್ ಬರೀರಿ. So where the cavity is absent here. ಆಕ್ಚುಲಿ ಕ್ಯಾವಿಟಿನೇ ಇರೋದಿಲ್ಲ. ಅದು ಸಪ್ರೇಟ್ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮಗೆ. ಸೂಡೋಸಿಲೋಮೇಟ್ ಆಸ್ಕೆಲ್ಮಿಂಥಸ್ ಅಲ್ಲಿ ಇರುತ್ತೆ.
ಸೊ ಅಲ್ಲಿ ದ ಕ್ಯಾವಿಟಿ ಇಸ್ ನಾಟ್ ಲೈನ್ಡ್ ಬೈ ದ ಮೀಸೋಡಮ್, ಸೀಲೋಮು ಮೀಸೋಡಮ್ ಇಂದ ಲೈನ್ ಆಗಿರೋದಿಲ್ಲ. ಅಂಡ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾಟರ್ಡ್ ಪೌಚಸ್ ಅಂತ ಇದ್ದರೆ ಅದು ಸೂಡೋಸಿಲೋಮ್ ಆಗುತ್ತೆ. ಎ ಸಿಲೋಮೇಟ್ ಇಟ್ ಇಸ್ ಆಬ್ಸೆಂಟ್ ಹಿಯರ್. ಮತ್ತೆ ಪ್ಲಾಟಿಯಲ್ಮಿಂತಸ್ ಅಂತ ಬರಿಬಹುದು, 2 ಮಾರ್ಕ್ ಕೇಳ್ತಾರೆ. ರೈಟ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ದ ಫಾಲೋಯಿಂಗ್ ಟೇಪ್ ವರ್ಮ್ ಅಂಡ್ ರೌಂಡ್ ವರ್ಮ್. ನೋಡೋಣ, ಕಮೆಂಟ್ ಮಾಡಿ ಮಕ್ಕಳೇ ಓದಿದ್ರೆ. ಸೊ ಟ್ರೈ ಟು ಕಮೆಂಟ್ ವಾಟ್ ಆರ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ಟೇಪ್ ವರ್ಮ್ ಅಂಡ್ ರೌಂಡ್ ವರ್ಮ್. ಸೊ ಮೇ ಬಿ ಈ ತರ ಕ್ವಶನ್ಸ್ಗಳು ಈ ಚಾಪ್ಟರ್ನ ಯಾವ ಮೂಲೆಯಿಂದ ಬೇಕಾದರೂ ಬರಬಹುದು, ಬಿಕಾಸ್ ದೇರ್ ಆರ್ ಅಬೌಟ್ ಮೋರ್ ದೆನ್ 50 ಎಕ್ಸಾಂಪಲ್ಸ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇದೆ ಫ್ರಮ್ ದ ಬಿಗಿನಿಂಗ್ ಆಫ್ ಪೊರಿಫೆರಾ ಟಿಲ್ ದ ಎಂಡ್ ಆಫ್ ಮೆಮೇಲಿಯಾ. ಎಲ್ಲ ಸೈಂಟಿಫಿಕ್ ನೇಮ್ಸ್ಗಳು ಕಾಮನ್ ನೇಮ್ಸ್ ಗೊತ್ತಿರಬೇಕು, ಎಲ್ಲ ಫೈಲಮ್ಗಳು ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಓಕೆ, ಸೊ ಅವಾಗ ನೀವು ಹೇಳ್ಬೋದು. ಸೊ ಕಮೆಂಟ್ ಮಾಡಿ, ಸೊ ಯಾವುದು ಸೈಂಟಿಫಿಕ್ ನೇಮ್ ಅಂತ ಹೇಳಿ. ಲಿಸ್ಟ್ ಎನಿ 4 salient ಫೀಚರ್ಸ್ ಆಫ್ ಫೈಲಮ್ ಕಾರ್ಡೇಟಾ. ಇಲ್ಲಿರೋದನ್ನೇ ತೆಗೆದು ಬರೀರಿ ಅಷ್ಟೇನೆ, ಕಾರ್ಡೇಟಾದ ಸೈಲೆಂಟ್ ಫೀಚರ್ಸ್ಗಳು. ಸೊ ಯೂಶಲ್ ಆಗಿ ಅವ್ರು 4 ಕೇಳಿರೋದ್ರಿಂದ 2 ಆಗುತ್ತೆ, 4 ಮಾರ್ಕ್ಸ್ ಇಲ್ಲ. ಓಕೆ, ಓನ್ಲಿ 2, 3, 5. ನೆಕ್ಸ್ಟ್, ಮೆನ್ಷನ್ ದ ಫಂಡಮೆಂಟಲ್ ಫೀಚರ್ಸ್ ದಟ್ ಫಾರ್ಮ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್. ಸೊ ಇದು ಕೂಡ ಆಲ್ಮೋಸ್ಟ್ 2 to 3 ಮಾರ್ಕ್ ಕೇಳ್ತಾರೆ. ಅಂದರೆ ಬಾಡಿ ಸೆಗ್ಮೆಂಟೇಷನ್, ದ ನೇಚರ್ ಆಫ್ ದ ಸೀಲೋಮ್, ನೇಚರ್ ಆಫ್ ದ ಸಿಮಿಟ್ರಿ, ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್, ಆರ್ ಇಟ್ ಮೇ ಬಿ ದ ಸೆಗ್ಮೆಂಟೇಷನ್, ಲೆವೆಲ್ ಆಫ್ ಆರ್ಗನೈಸೇಷನ್. ಈ ಥರ ಯಾವುದಾದ್ರೂ 6 ಬರಿಬೇಕಾಗತ್ತೆ. ಯು ನೀಡ್ ಟು ರೈಟ್ ಎನಿ 6. ನೆಕ್ಸ್ಟ್ ಒನ್ ಕಂಟಿನ್ಯೂ ಆಗುತ್ತೆ ಮಕ್ಕಳೇ. ಓಕೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಲೈಡ್ ಬಂದಿರೋದ್ರಿಂದ 1, 2, 3 ಅಂತ ಆ್ಯಡ್ ಆಗ್ತಾ ಇದೆ ಅಷ್ಟೇ. ಇದು ಕಂಟಿನ್ಯೂ ಆಗ್ತಾ ಇರೋದು. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ನೇಮ್ ದ ಎಕ್ಸ್ಕ್ರೀಟರಿ. ಇದು ಓಕೆ, ನೇಮ್ ದ ಎಕ್ಸ್ಕ್ರೀಟರಿ ಆರ್ಗನ್ಸ್ ಆಫ್ ಫಾಲೋಯಿಂಗ್ ಕಾಕ್ರೋಚ್, ಬೆಲಾನೋಗ್ಲಾಸಸ್ ಅಂಡ್ ಆಲ್ಸೋ ಲೀಚ್. 3 ಮಾರ್ಕ್ ಕೇಳ್ತಾರೆ. 3 ವರ್ಡ್ಸ್ ಅಷ್ಟೇನೆ, 3 ಮಾರ್ಕ್. ಲೀಚ್ ಅಂದ್ರೆ ಅನೆಲಿಡಾಗಿ ಬಂತು, ಅರ್ಥ ಮಾಡ್ಕೊಳ್ಳಿ, ಬರೀರಿ. ಬೆಲಾನೋಗ್ಲಾಸಸ್ ಅಂತ ಬಂದಾಗ ಯಾವ್ದ್ರ ಮುಖಾಂತರ ಆಗುತ್ತೆ? ಬೆಲಾನೋಗ್ಲಾಸಸ್ ಪ್ರೊಬೋಸಿಸ್ ಗ್ಲ್ಯಾಂಡ್. ಕಾಕ್ರೋಚ್ ಅಂತ ಬಂದಾಗ ಆರ್ಥ್ರೋಪೋಡಾದಲ್ಲಿ ಮಾಲ್ಫಿಗೆ ಏನ್ ಬರಿಬೇಕು? ಗ್ರೀನ್ ಗ್ಲ್ಯಾಂಡ್ಸ್ ಬರೆಯೋ ಆಗಿಲ್ಲ. ನೆಕ್ಸ್ಟ್ ಲೀಚ್ ಅಂತ ಬಂದಾಗ ನೆಫ್ರಿಡಿ, ಅನೆಲಿಡಾ. ಸೊ ನೆಕ್ಸ್ಟ್ ಎನ್ಲಿಸ್ಟ್ 3 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಫೈಲಮ್ ಟೀನೋಫೋರಾ. 3 ಮಾರ್ಕ್ ಕೇಳಿರ್ತಾರೆ. 5 ಕೇಳಿದ್ರೆ 5. ಇದನ್ನ ಕೇಳಿ 3ಗೆನೆ. ಬಯೋಲ್ಯೂಮಿನೆಸೆನ್ಸ್ ಬಗ್ಗೆ ಬರೀರಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಬರೀರಿ, ಮತ್ತೆ ಮೇನ್ ಆಗಿ ಎಕ್ಸ್ಕ್ಲೂಸಿವ್ಲಿ ಮರೈನ್ ಅಂತ ಬರೀರಿ. ಕೋಮ್ ಜೆಲ್ಲಿಸ್, 8 rows ಆಫ್ ಸಿಲಿಯೇಟೆಡ್ ಕೋಂಪ್ಲೇಟ್ಸ್ ಆರ್ ಪ್ರೆಸೆಂಟ್. ಇವು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ದೇ ಆರ್ ನಾಟ್ ಪ್ರೆಸೆಂಟ್ ಇನ್ ಎನಿ ಆಫ್ ದೀಸ್ ಫೈಲಾ. ಕೊಟ್ಟಿಲ್ಲ ಅಲ್ವಾ, ಅದಕ್ಕೆ. ಎನ್ಯೂಮರೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಮೊಲಸ್ಕಾ. ಮತ್ತೆ ಇದು 3 to 5 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಮೊಲಸ್ಕಾದು ಬಾಡಿ ಡಿವಿಸಿಬಲ್ ಇನ್ 2, ಹೆಡ್, ವಿಸರಲ್ ಹಂಪ್ ಅಂಡ್ ಆಲ್ಸೋ ದ ಫೂಟ್, ದ ಮ್ಯಾಂಟಲ್ ಕ್ಯಾವಿಟಿ. ಇನ್ ದಟ್ ದ ಫೆದರ್ ಲೈಕ್ ಗಿಲ್ಸ್ ಆರ್ ಪ್ರೆಸೆಂಟ್. ರೈಟ್ ದೆಮ್. ಓಕೆ, ಸೊ ಅದಾದ್ಮೇಲೆ ಎಕ್ಸ್ಕ್ರೀಷನ್ ಡನ್ ಬೈ ದ ಗಿಲ್ಸ್ ಆಸ್ ವೆಲ್, ಮತ್ತೆ ರೆಸ್ಪಿರೇಷನ್ ಕೂಡ ಅಲ್ಲೇ ಆಗುತ್ತೆ. ಸೊ ಅದಾದ್ಮೇಲೆ ರಾಸ್ಪಿಂಗ್ ಆರ್ಗನ್ಸ್ ಆರ್ ಪ್ರೆಸೆಂಟ್. ದೋಸ್ ಆರ್ ನಥಿಂಗ್ ಬಟ್ ರ್ಯಾಡ್ಯುಲಾ. ನೆಕ್ಸ್ಟ್ ಬಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್, ಅನ್ಸೆಗ್ಮೆಂಟೆಡ್ ಬಾಡಿ ಇರುತ್ತೆ. ಮೇನ್ ಆಗಿ ಅನ್ಸೆಗ್ಮೆಂಟೆಡ್ ಬರೀರಿ. ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಇರುತ್ತೆ. ಅಂಡ್ ದಟ್ ಕಂಟಿನ್ಯೂಸ್ ರೀಪ್ರೊಡಕ್ಷನ್ ತನಕ ಬರೀಬೇಕು. ಎನ್ಯೂಮರೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಫೈಲಮ್ ಸಿಲೆಂಟ್ರೇಟಾ. ಅಗೈನ್ ಮೇನ್ ಆಗಿ ಈ ನಿಡೋಬ್ಲಾಸ್ಟ್ಗಳು, ನಿಮ್ಯಾಟೋಸಿಸ್ಟು, ಆಲ್ಟರ್ನೇಷನ್ ಆಫ್ ಜನರೇಷನ್, ಮೆಟಾಜೆನೆಸಿಸ್. ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಬರಿಬೇಕಾಗತ್ತೆ, ಸರಿನಾ? ಸೊ ಇದು ಅಷ್ಟೇನೆ, ಆಲ್ಮೋಸ್ಟ್ 3 to 5 ಮಾರ್ಕ್ ಕೇಳ್ತಾರೆ. ರೈಟ್ ದ ಸೈಂಟಿಫಿಕ್ ನೇಮ್ಸ್ ಆಫ್ ದ ಫಾಲೋಯಿಂಗ್ ಡೆವಿಲ್ ಫಿಶ್, ಹ್ಯಾಕ್ ಫಿಶ್, ಡಾಗ್ ಫಿಶ್, ಫ್ಲೈಯಿಂಗ್ ಫಿಶ್, ಸಾಫಿಶ್. ಎಲ್ಲ ಫಿಶ್ಗಳೇ, ಆದರೆ ಅವುಗಳಲ್ಲಿ ಕೆಲವು ಟ್ರೂ ಫಿಶ್, ಕೆಲವು ಯಾವುದು ಫಾಲ್ಸ್ ಫಿಶ್ ಇದೆ. ಅಂದರೆ ಜಸ್ಟ್ ನೇಮ್ ಮಾತ್ರ ಫಿಶ್, ಆದರೆ ಅವುಗಳು ರಿಯಲಿಸ್ಟಿಕ್ ಆಗಿ ಫಿಶ್ ಆಗಿರೋದಿಲ್ಲ. 5 ಮಾರ್ಕ್ಗೆ ಈ ಥರ ಕ್ವಶನ್ಸ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ ಮಕ್ಕಳೇ. ಸಿಂಪಲ್ ಆಗಿದೆ ಇದು. 5 ವರ್ಡ್ಸ್ ಅಥವಾ ಸೈಂಟಿಫಿಕ್ ನೇಮ್ ಆದರೆ 2 ವರ್ಡ್ಗಳಿರುತ್ತೆ. 10 ವರ್ಡ್ಸ್ಗೆ 5 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಲೆಟ್ ಮಿ ನೋ ಔಟ್ ಆಫ್ ದೀಸ್ 5 chapters or 6 chapters, which one is the easiest chapter for you for FA1? FA1ಗೆ ಈಸಿ ಚಾಪ್ಟರ್ ಯಾವುದು ಅಥವಾ ಡಿಫಿಕಲ್ಟ್ ಚಾಪ್ಟರ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ, ಓಕೆನಾ? ಸೊ ಮತ್ತೆ ಸಿಗೋಣ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.